Hey guys, ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಎರಡನೇ ODI ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಕೈವಶ ಆಯ್ತಲ್ಲಪ್ಪ ಸೀರೀಸು. ನಾವು ಇಂಡಿಯಾದವರು ಕೈವಶ ಮಾಡ್ಕೊಂತೀವಿ ಅಂತ ಅನ್ಕೊಂಡಿದ್ರೆ ಜೋರಾಗಿ ಕನ್ಸು ಕಂಡ್ಕೊಂಡು ವಿರಾಟ್, ರೋಹಿತ್ ಎಲ್ಲ ಲೆಜೆಂಡರಿ ಪ್ಲೇಯರ್ಸ್ ಎಲ್ಲ ವಾಪಸ್ ಬಂದ್ಬಿಟ್ಟವ್ರೆ. ಕೈವಶ ಮಾಡ್ಕೊತೀವಿ ಅಂತ ಅನ್ಕೊಂತ ಇದ್ದಂಗೆ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯನ್ಸೇ ಡಾಮಿನೇಟ್ ಮಾಡೋದು ಯಾವಾಗ್ಲೂ ಅಂತ ತೋರಿಸ್ಕೊಂಡು ಕೊಟ್ಟಿದ್ದಾರೆ. 2-2 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಇನ್ನೊಂದು ಮ್ಯಾಚ್ ಇದೆ ಸಿಡ್ನಿಲಿ. ಅದೊಂದು ಮ್ಯಾಚ್ನ ಗೆದ್ಬಿಟ್ಟು ಮಾನ ಮರ್ಯಾದೆನ ಉಳಿಸ್ಕೋಬೇಕಾಗಿದೆ, ಇಲ್ಲಾಂದರೆ 5 ಪೈಸೆಗೆ ಹರಾಜಾಗಿ ಹೋಗ್ಬಿಡ್ತದೆ. ಲೆಜೆಂಡ್ಸ್ ಆಫ್ ದ ಲೆಜೆಂಡ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟು ನಾವು ಇಲ್ಲಿ ಮ್ಯಾಚ್ನ ಗೆದ್ದಿಲ್ಲ ಅಂತ ಅಂದರೆ ಏನು ಹೇಳೋಣ, ಇನ್ನೂ ಬೇಕಿತ್ತು ರನ್ನು ಅಂತ ಅನ್ನಿಸ್ತು. ವಿಕೆಟ್ನ ಹೆಂಗೆ ಕಳ್ಕೊಳ್ತಿದ್ದಾರೆ ಅಂದರೆ ಪಟಾಪಟಾನಂಗೆ ಕಳ್ಕೊಳ್ತಿದ್ದಾರೆ. ಫಸ್ಟ್ 2 ವಿಕೆಟು ಪಟ್ಪಟನಂಗೆ ಕಳ್ಕೊಂಡ್ರು. ಆಮೇಲೆ ಶ್ರೇಯಸ್ ಅಯ್ಯರ್ ಔಟ್ ಆಗಿದ್ದು, KL ರಾಹುಲ್ ಅವರು ಪಟ್ಪಟನಂಗೆ ಔಟ್ ಆಗಿದ್ರು. ಸೊ ಪಟ್ಪಟನಂಗೆ ಕಳ್ಕೊಂತಿದ್ರು. ಅಂದರೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. ಔಟ್ ಆದ್ರು ಅಂದರೆ ಒಬ್ರು ಔಟ್ ಆಗಲ್ಲ, ಒಬ್ರು ಹೋದ್ರು ಅಂದರೆ 1 brings 2 ಅಂತ ಹೇಳ್ತಾರಲ್ಲ, ಆ ಥರ ಔಟ್ ಆಗಿದ್ರೆ ನಮ್ಮ ಟೀಮ್ ಇಂಡಿಯಾದವರು ಪಟ್ ಅನ್ನಂಗೆ ವಿಕೆಟ್ನ ಕಳ್ಕೊಳ್ತಾ ಇದ್ದಂಗೆ ಕಚ್ಕೊಂಡಿದ್ದು 260+ಗೆ 260+ ಅಂದರೆ ಎನಿ ಗಿವನ್ ಡೇ ODI ಫಾರ್ಮೆಟಲ್ಲಿ ಆಸ್ಟ್ರೇಲಿಯನ್ ನೆಲದಲ್ಲಿ ಖಂಡಿತ ಇದು ಏನೋ ಒಂಥರ ಏನು ಪಾರ್ ಸ್ಕೋರ್ ಅಂತ ಹೇಳ್ಬೇಕು, ಅಷ್ಟೇ ಡಿಸೆಂಟ್ ಸ್ಕೋರ್ ಅಂತ ಹೇಳಬೇಕು. 300 ಹೊಡಿತು ಅಂತಂದರೆ ಅವಾಗ ಇಲ್ಲಾಗಿರೋ ಏನಾರು ಒಂದು ಮಾಡ್ಬೋದು, ಇವ್ರನ್ನ ಕಟ್ಟಾಕ್ಬೋದು ಅನ್ನೋ ಥರ ಅನ್ಕೋಬೋದು. 260 ಎಲ್ಲ ಹೌದು, ಇದನ್ನು ಕಟ್ಟಾಕ್ಬೋದು, ಒಳ್ಳೆ ಸ್ಕೋರನ್ನ ಕಟ್ಟಾಕೋಕ್ಕಾಗೋದಿಲ್ಲ ಅಂತ ಅಲ್ಲ. ಕ್ಯಾಚ್ ಡ್ರಾಪ್ಗಳು ಎಷ್ಟು ಕ್ಯಾಚ್ ಡ್ರಾಪ್ ಮಾಡೋದು ನಮ್ಮ ಟೀಮ್ ಇಂಡಿಯಾ, ಪಟ್ ಅನ್ನೋಕ್ಕೆ ಕ್ಯಾಚ್ ಡ್ರಾಪ್ ಮಾಡಿರೋದು. ನಿತೀಶ್ ಕುಮಾರ್ ರೆಡ್ಡಿ ಮಾಡಿಟ್ಟು ಕ್ಯಾಚ್ ಡ್ರಾಪು ಹೌದು ಕಷ್ಟ ಆಯಿತು ಅಂತ ಹೇಳ್ಬೋದು. ಬಟ್ ಅಕ್ಷರ್ ಪಟೇಲ್ ಮಾಡಿದಂಥ ಕ್ಯಾಚ್ ಡ್ರಾಪು ಜೊತೆಗೆ ಸಿರಾಜ್ನ ಸಿಟ್ಟರ್ ಕ್ಯಾಚು ಅಲ್ಲಿ ಮ್ಯಾಟಿವ್ ಶಾಟ್ದು ಅದನ್ನ ಹಿಡ್ಕೊಂಡಿತ್ತು ಅಂತಾರೆ. ಕ್ಯಾಚ್ನ ಅದನ್ನ ಹಿಡ್ಕೊಂಡ್ಬಿಟ್ಟಿತ್ತು ಅಂದರೆ 40 ರನ್ ಒಳಗಡೆ ಬಂದ್ಬಿಟ್ರು ಅವರು. ಮ್ಯಾಟಿವ್ ಶಾಟ್ ಅಲ್ಲಿಂದ ಆಚೆಗೆ 40 ರನ್ ಹೊಡಿತಾರೆ. ಹೌದು ಅವರ ಲಾಸ್ಟಿಗೆ ಕ್ಯಾಚ್ ಹಿಡ್ಕೊಂಡ್ರು. ಬಟ್ ಅಲ್ಲೇನಾದರೂ ಪ್ರೆಷರಿಗೆ ತೊಗೊಂಬಂದಿತ್ತು ಅಂತಂದರೆ ಎಷ್ಟಿದ್ರು ಆಸ್ಟ್ರೇಲಿಯಾದವರು 134 ಇದ್ರು. ಅಲ್ಲೇನಾದರೂ 5 ವಿಕೆಟ್ ಆಗೋಗ್ಬಿಟ್ಟಿತ್ತು ಅಂತಂದಿದ್ರೆ ಖಂಡಿತ ಇನ್ ಪ್ರೆಷರ್ ಬಂದ್ಬಿಡೋರು ಆಸ್ಟ್ರೇಲಿಯಾದವರು. ಹೌದು ಏನೋ ಬಂದ್ಬಿಟ್ಟು ಲಾಸ್ಟಲ್ಲಿ ಡಮಾಲ್ ಡಿಮಿಲ್ ಆಟನ ಆಡಿರ್ಬೋದು. ಬಟ್ ಅಲ್ಲೇನಾದರೂ ವಿಕೆಟ್ ಇನ್ನೂ ಬಿದ್ದಿತ್ತು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಇಂಡಿಯಾಸ್ ಕಳ್ಕೊಂಡ್ರಲ್ಲ, ಅದನ್ನೇನಾದ್ರು ಇವರು ಕಳ್ಕೊಂಡಿತ್ತು ಅಂತಂದರೆ ಪಟ್ಪಟ್ಟನ ಕಳ್ಕೊಂಡಿತ್ತು ಅಂದರೆ ಖಂಡಿತ ಪುಲ್ ಬ್ಯಾಕ್ ಮಾಡ್ಬೋದಾಗಿತ್ತು. ಆ ಕ್ಯಾಚ್ ಡ್ರಾಪ್ ಏನಿತ್ತು, ಆ ಕ್ಯಾಚ್ ಡ್ರಾಪಿಂದ ಅವರಿಗೆ ಅಡಿಷ್ನಲ್ ಪವರ್ ಬಂತು, ಒಂಥರ ಅದು ಲೈಫ್ ಸಿಕ್ತಂಗೆ ಆಯಿತು ಮ್ಯಾಟಿವ್ ಶಾಟ್ಗೆ. ಅಲ್ಲಿಂದ ಆ್ಯಕ್ಚುಲಿ ರುಬಾಕ್ ಸ್ಟಾರ್ಟ್ ಮಾಡ್ರು ಮ್ಯಾಟಿವ್ ಶಾಟು. ಅಲ್ಲಿವರೆಗೂ ನಿಧಾನಕ್ಕೆ ಪರವಾಗಿಲ್ಲ ಅನ್ನೋ ಥರ ಆಡ್ತಾ ಇದ್ರು, ಅಲ್ಲಿಂದ ಆಚೆಗೆ ರುಬಾಕ್ ಸ್ಟಾರ್ಟ್ ಮಾಡಿಬಿಟ್ರು. ಹೌದು ಇವತ್ತು ಟಾಸ್ನ ಸೋತಿರೋದು ನಮ್ಮ ಇಂಡಿಯಾ. 2-2 ಮ್ಯಾಚು ಟಾಸ್ ಸೋತಿದ್ವಿ, 2-2 ಮ್ಯಾಚಸ್ ಸೋತಿದ್ವಿ. ಅವ್ರು ಬೌಲಿಂಗ್ ಅಂತಾರೆ, ನಮ್ಮನ್ನು ಬ್ಯಾಟಿಂಗ್ ಆಗ್ತಾರೆ ಕೆಡು ಥರ ಹಾಕೊಂಡು. ನೆಕ್ಸ್ಟ್ ಮ್ಯಾಚು ಬಹುಶಃ ಸೀರೀಸ್ನ ಕೈವಶ ಆಗಿರೋದ್ರಿಂದ ಟಾಸ್ನ ಗೆದ್ರು ಸಹ ಅವರು ಬ್ಯಾಟಿಂಗ್ ಆಡ್ತಾರೆ ಅಂತ ಅನ್ನಿಸ್ತಾ ಇದೆ ನನಗೇನೋ. ಅವರು ಕೂಡ ಏನೂ ಇಲ್ಲ, ಕಳ್ಕೊಳ್ಳೋಂಥದ್ದೇನಿಲ್ಲ, ಇವರು ಕೂಡ ಕಳ್ಕೊಳ್ಳೋಂಥದ್ದೇನಿಲ್ಲ. ಆ್ಯಕ್ಚುಲಿ ನೆಕ್ಸ್ಟ್ ಮ್ಯಾಚು ಇಂಡಿಯಾದವ್ರು ದಿಲ್ದಾರಾಗಿ ಆಡಬೇಕು. ಅವ್ರಿಗೆ ಕಳ್ಕೊಳ್ಳೋದೇನಿಲ್ಲ ಅಂತಂದರೆ ನಮಗೆ ಕಳ್ಕೊಬೇಕು ಅಂತಲ್ಲ ಮ್ಯಾಚ್ನ. ಸೊ ಏನೋ ಸೋತಿದ್ದೀವಿ ಸೀರೀಸ್ ಸೋಲೇನು ನಮಗೇನು ಹೊಸದೇನಲ್ಲ. ಹೌದು ರೀಸೆಂಟಾಗೆಲ್ಲ ಹೊಸದೇನೋ ನಮಗೆ ಸೀರೀಸ್ ಎಲ್ಲ ನಾವು ಕೈವಶ ಮಾಡ್ಕೊಂಡೇ ನಮ್ಗೆ ಅಭ್ಯಾಸ ಆಗಿರೋದು. ಬಟ್ ಇವಾಗ ಒಂದು ಸೀರೀಸ್ ಸೋಲಾಗಿದೆಯಲ್ಲ, ಬರೀ ನಾವೇ ಗೆಲ್ತಾ ಇದ್ರೆ ಏನು ಮಜಾ ಇರಲ್ಲ. ಅದು ಅವ್ರನ್ನ ಆಪೋನೆಂಟ್ನು ಗೆಲ್ಲಕ್ಕೆ ಬಿಡಬೇಕು, ಅಂದರೆ ಗೆಲ್ಬೇಕು ಅವ್ರನ್ನು ಕೂಡ, ಅವಾಗಲೇ ಕಾಂಪಿಟೇಷನ್ ಅಂತ ಅನ್ಸೋದು. ಪಕ್ಕದಲ್ಲಿ ಕುದುರೆ ಓಡ್ತಾ ಇದ್ರೇ ಜಾಕಿ ಅಂತ ಹೇಳೋದು, ಕುದುರೆ ಮೇಲೆ ಕೂತಿರೋನ್ನ, ಇಲ್ಲ ಅಂತಂದರೆ ಜಟ್ಕಾ ಓಡಿಸೋರು ಅಂತ ಅಂದ್ಬಿಡ್ತಾರಲ್ಲ. ಅದಕ್ಕೆ ಎಲ್ಲರನ್ನೂ ನಾವೇ ಗೆದ್ಕೊಂಡು ಹೋಗ್ತಾ ಇತ್ತು ಅಂತಂದರೆ ಕಾಂಪಿಟೇಷನ್ ಇಲ್ಲ ಅಂತಂದರೆ ಜಟ್ಕಾ ಓಡಿಸೋರು ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ಜಾಕಿ ಅಂತ ಪ್ರೂವ್ ಮಾಡಬೇಕು ಅಂತಂದರೆ ಈ ಥರ ಕಾಂಪಿಟೇಷನ್ ಇರಬೇಕು, ನಮಗೆ ಟಫ್ ಕಾಂಪಿಟೇಷನ್ ಇರಬೇಕು. ಸೋಲ್ಸಿದ್ರೆ ಒಪ್ಕೊಬೇಕು, ಆಕ್ಸೆಪ್ಟ್ ಮಾಡಬೇಕು. ಹೌದು ಇವತ್ತು ರೋಹಿತ್ ಶರ್ಮಾ ಅವರು ಸಗದಾಗಿ ಆಡಿದ್ರು. ಹೌದು ನಿಧಾನಕ್ಕೆ ಸಿಕ್ಕಾಪಟ್ಟೆ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರು, ನಿಧಾನವಾಗಿಯೇ ಆಡ್ತಾಯಿದ್ರು. ಇನ್ನೇನು ಆಕ್ಸಿಲೇಟ್ ಮಾಡಬೇಕು ಅಷ್ಟರಲ್ಲಿ ಔಟ್ ಆಗಿದೆ. ಆಕ್ಸಿಲೇಟ್ ಅವನಜ್ಜಿ ಇನ್ನೇನು ಪೆಡಲ್ ಮೇಲೆ ಕಾಲು ಇಕ್ತಾ ಇದ್ರು, ಅಷ್ಟರಲ್ಲಿ ಔಟ್ ಆಗಿದ್ದು. ಶಾರ್ಟ್ ಬಾಲ್ಗೆ ಔಟ್ ಆಗಿದ್ದು. ಶಾರ್ಟ್ ಬಾಲ್ನ ಟ್ರೈ ಮಾಡ್ತಿರೋ ಓವನ್ ಅವರು ಸಿಕ್ಕಾಪಟ್ಟೆ ಟ್ರೈ ಮಾಡಿರೋ ಶಾರ್ಟ್ ಬಾಲ್ಗೆ 2 6 ಹೊಡೆದಿದ್ರು ರೋಹಿತ್ ಶರ್ಮಾ ಅವರು ಓವನ್ ಅವ್ರಿಗೆ. ಬಟ್ ಮಿಚೆಲ್ ಸ್ಟಾರ್ಕ್ ಟ್ರೈ ಮಾಡಿದ್ರು ಶಾರ್ಟ್ ಬಾಲ್ನ, ಬೇರೆ ಥರ ಟ್ರೈ ಮಾಡಿದ್ರು, ಅದಕ್ಕೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು ರೋಹಿತ್ ಶರ್ಮಾ. ನಿಧಾನಕ್ಕೆ ಆಡಿತ್ತು ಅಂದರೆ ಬಹುಶಃ ಸೆಂಚುರಿನ ಹೊಡೆದಿರ್ಬೋದಾಗಿತ್ತು. ಸ್ವಲ್ಪ ಆಕ್ಸಿಲೇಟ್ ಮಾಡೋಕೆ ಹೋಗ್ಬಿಟ್ಟು ಅವರು 6 ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಯಿತು ಅಂತಂದರೆ ಈ ಕಡೆಯಿಂದ ಶುಭ್ಮನ್ ಗಿಲ್ ಫಸ್ಟ್ ವಿಕೆಟ್ ಅವ್ರದೇ ಅಲ್ವಾ, ಕಡೆ ಮಿಡ್ ಆಫ್ ಮೇಲೆ ಎತ್ತಾಕಕ್ಕೆ ಅಂತ ಹೋಗಿದ್ರು. ಸ್ಟ್ರೈಟ್ ಅವೇ ಕ್ಯಾಚು. ಬಾಕ್ಲೆಟ್ ಲಾಸ್ಟ್ ಮ್ಯಾಚ್ ನೋಡಿ ಹೆಂಗಿದೆ ಅಂತ, ಇಲ್ಲಿ ಬಾಕ್ಲೆಟ್ ಲಾಸ್ಟ್ ಮ್ಯಾಚ್ ಆಡಿಲ್ಲ, ಈ ಕಡೆಯಿಂದ ಜಾಂಪನು ಲಾಸ್ಟ್ ಮ್ಯಾಚ್ ಆಡಿಲ್ಲ. ಇಬ್ಬರು ಬಂದರು, ಇಬ್ಬರು ಮ್ಯಾಚ್ ವಿನರ್ಸ್ ಆಗೋಗ್ಬಿಟ್ರು. 4 ವಿಕೆಟ್ ಜಾಂಪ್ ಆಯ್ತು ಅಂದರೆ ಬಾಕ್ಲೆಟ್ 3 ವಿಕೆಟು. 2 ಇನಿಷಿಯಲ್ ಬ್ರೇಕ್ ತೊಗೊಂಬಂದು ಕೊಟ್ಟಿದ್ದಾನಲ್ಲಿ ಬಾಕ್ಲೆಟು ಪಟ್ ಅನ್ನಂಗೆ ಎತ್ಬಿಟ್ರು ವಿರಾಟ್ ಕೊಹ್ಲಿ ಬಂದ ತಕ್ಷಣ ಒಂದೇ ಓವರಲ್ಲಿ 2 ವಿಕೆಟ್ ಡಮಾರಲ್ಲಿ. 17 for 2 ಇಂಡಿಯಾ. ಅಂಡರ್ ಪ್ರೆಷರ್, ಸ್ಟ್ರೈಟ್ ಅವೇ ಅಂಡರ್ ಪ್ರೆಷರು. ಅಲ್ಲಿಂದ ಬಿಲ್ಡ್ ಆದಂಥ ಪಾರ್ಟ್ನರ್ಶಿಪ್ಪು ರೋಹಿತ್ ಶರ್ಮಾ ಜೊತೆಗೆ ಶ್ರೇಯಸ್ ಅಯ್ಯರ್ನ ಪಾರ್ಟ್ನರ್ಶಿಪ್ಪು ಆಲ್ಮೋಸ್ಟ್ ಕ್ಲೋಸ್ ಟು 100 ರನ್ ಪಾರ್ಟ್ನರ್ಶಿಪ್ ಬಂತು. ಸೊ ಅವರಿಬ್ಬರ ಪಾರ್ಟ್ನರ್ಶಿಪ್ ಏನಿದೆ, ಸೊ ಅದೊಂಥರ ಸೆಟ್ ಮಾಡ್ತು. ಅದಾದಮೇಲೆ ರೋಹಿತ್ ಶರ್ಮಾ ಔಟ್ ಆಗಿದೆ ಅಲ್ವಾ, ಅದಾದಮೇಲೆ ಶ್ರೇಯಸ್ ಅಯ್ಯರ್ ಅವರು ಮತ್ತು KL ರಾಹುಲ್ ಅವರು ಬ್ಯಾಕ್ ಟು ಬ್ಯಾಕ್ ಬೋಲ್ಡ್ ಆಗಿದ್ದು ಅಡಿಮ್ ಜಾಂಪಾಗೆ. ಅಕ್ಷರ್ ಪಟೇಲ್ ಚೆನ್ನಾಗಿ ಕಾಣಿಸ್ಕೊಂಡ್ರು, 44 ರನ್ ಹೊಡೆದಿದ್ದಾರೆ. ಅವರು ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಬೌಂಡ್ರಿನಲ್ಲಿ ಸಖತ್ ಕ್ಯಾಚ್ನ ಹಿಡ್ಕೊಂಡ್ರು ಅವ್ರದ್ದು. ಇನ್ನೇನು ಒಳಗಡೆ ಹೋಗ್ಬಿಡ್ಬೇಕಾಯ್ತು, ಹೇಳೋದು ಒಳಗಡೆ ಎಳ್ಕೊಂಡು ಕ್ಯಾಚ್ ಇಟ್ಕೊಂಡ್ರು. ಆ್ಯಂಡ್ ವಾಷಿಂಗ್ಟನ್ ಸುಂದರ್ದು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಸಖತ್ತಾಗಿ ಫ್ಲಿಪ್ ಮಾಡಿದರು ಬಾಕ್ಲೆಟ್ ಅವರ ಬಾಲ್ನ.
ಬೌಂಡ್ರಿನಲ್ಲಿ ತೊಗೊಂಡಂಥ ಕ್ಯಾಚು. ಇನ್ನೊಂದು ಸ್ವಲ್ಪ ಫ್ಲಿಕ್ ಜೋರಾಗಿ ಬಂದಿರಬೇಕಾಗಿತ್ತು, ಕ್ಲಿಯರ್ ಆಗಿ ಹೋಗ್ಬಿಟ್ಟಿರೋದೇನೋ ಬೌಂಡ್ರಿ ಅಂತ ಅನ್ನಿಸ್ತು. ಬಟ್ ಹರ್ಷಿತ್ ರಾಣಾ ಕೂಡ ಪರ್ಫಾರ್ಮೆನ್ಸ್ 24 ರನ್ ಹೊಡೆದ್ರೆ ಬಾಟಮಲ್ಲಿ ಬಂದ್ಬಿಟ್ಟು ಅವ್ರನ್ನಂತ ಮೆಚ್ಕೊಳ್ಳೇಬೇಕಾದ್ರೆ ಕ್ವಿಕ್ ಸಕ್ಸೆಷನಲ್ಲಿ ಬಂತು ರನ್ಸು. ಇಲ್ಲ ಅಂದರೆ ಇನ್ನೂ ನಮ್ಮ ಇಂಡಿಯಾ ಇನ್ನೂ ಒಳಗಡೆ 150 ಕೂಡ ಹೊಡಿದ್ರಲ್ಲ, ಇನ್ನೂ ಒಳಗಡೆ ಹಚ್ಕೊಂಡ್ಬಿಟ್ಟರು. ಹರ್ಷದೀಪ್ ಸಿಂಗ್ ಜೊತೆಗೆ ಹರ್ಷಿತ್ ರಾಣಾ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರಲ್ಲ, ಅವರಿಬ್ಬರಿಂದ ಆಲ್ಮೋಸ್ಟ್ ಎಷ್ಟು 30+ ಆಲ್ಮೋಸ್ಟ್ ಕ್ಲೋಸ್ ಟು 40 ರನ್ಸ್ ಅವರಿಬ್ಬರಿಂದ ಕಾಂಟ್ರಿಬ್ಯೂಷನ್ ಬಂದಿದೆ. ಸೊ ಅವರಿಬ್ಬರ ಕಾಂಟ್ರಿಬ್ಯೂಷನ್ನಿಂದ ಎಂಡಲ್ಲಿ 264ನ ಇಂಡಿಯಾ ಹೊಡಿತಾ ಇದ್ದಂಗೆ ಇದನ್ನ ಚೇಸ್ ರನ್ ಮಾಡ್ಬೋದು ಅಂತ ನನಗೆ ಅನಿಸಿತ್ತು. ಏನಕ್ಕೆ ಅಂತಂದರೆ ಗೊತ್ತಿತ್ತು ಇದು ಆರಾಮಾಗಿ ಚೇಸಬಲ್ ಟಾರ್ಗೆಟೇನೆ ಅಂತ. ಆಸ್ಟ್ರೇಲಿಯನ್ ಸ್ಟ್ಯಾಂಡರ್ಡ್ಸ್ಗೆ ಇದು ಚೇಸ್ ಮಾಡಲೇಬೇಕು ಆ್ಯಂಡ್ ಚೇಸ್ ಇವತ್ತು ಮಾಡಿದ್ದಾರೆ. ಹೌದು, ಸ್ವಲ್ಪ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡ್ರು, ಸ್ವಲ್ಪ ತಗ್ಲಾಕೊಂಡೋ ಥರ ಕಾಣಿಸ್ಕೊಂಡ್ರು. ಅಟ್ ಸಮ್ ಪಾಯಿಂಟ್ ಇಲ್ಲ 4 ವಿಕೆಟ್ ಬಿದ್ದಾಗ ಸ್ವಲ್ಪ ತಗ್ಲಾಕೊಂಬಿಟ್ಟು ಒಳಗಡೆ ಬರ್ತಾರೆ, ಇಂಡಿಯಾದವ್ರು ಕಂಬ್ಯಾಕ್ ಮಾಡ್ಬೋದು ಅನ್ನೋ ಥರ ಅನಿಸಿತ್ತು. ಬಟ್ ಆ ಕ್ಯಾಚ್ ಡ್ರಾಪ್ ಏನಿದೆ ಅಲ್ಲಿಂದ ರಿಕವರೇ ಆಗೋಗ್ಬಿಟ್ರು, ಕಂಪ್ಲೀಟ್ ಶಾರ್ಟ್ ರಿಕವರೇ ಮಾಡಿಸ್ಬಿಟ್ರು. ಹಂಗೇನೆ ಬಂದ್ಬಿಟ್ಟು ಕೂಪರ್ ಜೊತೆಗೆ ಇವರು ಯಾರಿಗರವರು ಬಾಟಮಲ್ಲಿ ಮುಟ್ಟು ಓವನ್ನು ಸರಿಯಾಗಿ ವಾಂಚಿದ್ 3 6 ಹಾಕೊಂಡು ವಾಂಚ್ತಾ ಇದ್ದಂಗೆ ಹರ್ಷಿತ್ ರಾಣಾಗೆ ನಾಯಿ ಹಿಡಿ ಪಿಡಿ ವಾಂಚ್ತಾ ಇದ್ದಂಗೆ ಅಲ್ಲಿಂದ ಫುಲ್ಲು ಕಮ್ಬ್ಯಾಕ್ ಆಗೋಗ್ಬಿಡ್ತು. ಓವನ್ನು ಆಡಿದಂಥ ಅಗ್ರೆಸಿವ್ ಆಟದಿಂದನೇ ಇವರಿಗೆ ಫುಲ್ ರಿದಮ್ ಬಂದಿದ್ದು. ಇಲ್ಲ ಆಗಿರೋ ಅಗ್ರೆಸಿವ್ ಆಗಿ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟು ಮುಗಿಸ್ಬೇಕು ಅಂತ ಕೂಪರು ಮತ್ತು ಓವನ್ನು ಇಬ್ಬರು ಸೇರ್ಕೊಂಡು ಡಮಾಲ್ ಡಿಮಿಲ್ ಆಟ ನಿಧಾನಕ್ಕೆ ಆಡಿರ್ಬೋದಾಗಿತ್ತು. ಅವ್ರು ಬುಡಕ್ಬೇಕಾದ್ರೆ ಬರ್ಸ್ಕೊಬೋದಾಗಿತ್ತು. 4 ಓವರ್ ಸ್ಪೇರ್ ಹೊಡಿಬೇಕು ಅಂತಂದರೆ ಅವರಿಬ್ಬರ ಪ್ರದರ್ಶನದಿಂದನೇ ಅದು ಆಗಿರೋದು. ಹೌದು, ಎಲ್ಲ ಮೇಲ್ಗಡೆಯವರೆಲ್ಲ ನಿಧಾನಕ್ಕೆ ಆಡಿರೋದು. ಮ್ಯಾಟಿ ಶಾಟ್ ಕೂಡ ಒಂದು ರೇಂಜಿಂಗ್ ನಿಧಾನಕ್ಕೆ ಆಡಿದ್ರೆ ಏನು ಅಂಥ ಹೆವಿ ಅಗ್ರೆಸಿವ್ ಆಗಿ ಏನು ಆಡಿಲ್ಲ. ಬಟ್ ಸಾಕಾಗಿತ್ತು ಅಷ್ಟೇ. ಮ್ಯಾಟಿ ಶಾಟ್ ಆಫ್ಟರ್ ದ ಕ್ಯಾಚ್ ಡ್ರಾಪ್ ಅವರು ಕೂಡ ಅಗ್ರೆಸಿವ್ ಆಗಿ ಕಾಣಿಸಿಕೊಂಡ್ರು. ಟ್ರಾವಿಸ್ ಸೈಡು ಟಾಪ್ ಹೆಡ್ಸ್ ಆಗ್ಬಿಟ್ಟು ಹರ್ಷಿತ್ ರಾಣಾಗೆ ಔಟ್ ಆಯಿತು ಅಂದರೆ ವಿರಾಟ್ ಕೊಹ್ಲಿ ಶಿಸ್ತಾಗಿ ಕ್ಯಾಚ್ ಹಿಡ್ಕಂತು ಅಂತಂದರೆ ಈ ಕಡೆಯಿಂದ ಹರಿನ್ ಶಾ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಒಳ್ಳೆದನು. ಹರಿನ್ ಶಾ ಜೊತೆಗೆ ಅಲೆಕ್ಸ್ ಕ್ಯಾರಿ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ರು. ಸೊ ಅಲೆಕ್ಸ್ ಕ್ಯಾರಿನೂ ಕೂಡ ಬೋಲ್ಡ್ ಆದರು. ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ಗೆ ಒಂದೊಂದು ವಿಕೆಟ್ ಬಿತ್ತಲ್ಲಿ. ಸೊ ಇಲ್ಲಿ ಇನ್ನಲ್ಲಿ ಬಂದ್ಬಿಟ್ಟು ಅಲ್ಲಿ ಕ್ಲೈಮ್ಯಾಕ್ಸ್ನ ಆಡಬೇಕಾಗಿತ್ತು. ಶಾರ್ಟು ಸ್ವಲ್ಪ ನಿಂತ್ಕೊಂಡು ಆಡಿದ್ರು, ಒನ್ ಎಂಡಲ್ಲಿ ನಿಂತ್ಕೊಂಡು ಒಂಥರ ಆ್ಯಂಕರ್ ನಿಭಾಯಿಸ್ತಿತ್ತು ಅಂತಂದರೆ ಈ ಕಡೆಯಿಂದ ಡಮಾಲ್ ಡಿಮಿಲ್ ಶಾರ್ಟ್ ಔಟ್ ಆದಮೇಲೆ ಡಮಾಲ್ ಡಿಮಿಲ್ ಆಟ ಆಡಬೇಕಾಗಿತ್ತು. ಆಡಿದ್ರು ಬಟ್ ಏನು ಅಂತಂದರೆ ಅವರು ವಿಕೆಟ್ನೇ ಕಳ್ಕೊಂಡ್ರು. ಬಂದ್ಬಿಟ್ಟು ಬಾಕ್ಲೆಟ್ ವಿಕೆಟ್ನೇ ಕಳ್ಕೊಂತಾರೆ. ಇವ್ರು ಔಟ್ ಆಗ್ತಾರೆ, ಓವನ್ ಔಟ್ ಆಗ್ತಾ ಇದ್ದಂಗೆ ಬಾಕ್ಲೆಟ್ ಬಂದು ವಿಕೆಟ್ ಕಳ್ಕೊತಾರೆ. ಆಮೇಲೆ ನಿಧಾನಕ್ಕೆ ಆಡಿರ್ಬೋದಾಗಿರುತ್ತೆ, ಸುಮ್ಮನೆ ಅಗ್ರೆಸಿವ್ ಆಡೋಕ್ಕೋಗ್ಬಿಟ್ಟು ಅವ್ನ ಅಜ್ಜಿ ನನಗೂ ಬರುತ್ತೆ ಗುರು ಶಾಟ್ಗಳು ಹೊಡೆಯೋದು ಅಂತ ಮಿಚೆಲ್ ಸ್ಟಾರ್ಕ್ ಔಟ್ ಆಗ್ತಾರೆ. ಅಲ್ಲಿ ವಿಕೆಟ್ನ ಹಂಗೆ ಬುಡಕ್ಕೆ ಬರ್ಸ್ಕೊಂಡ್ಬಿಡ್ತಾರೆ. ಏನಾದ್ರು ಒಂದು 2 ವಿಕೆಟ್ ಎತ್ಬಿಡ್ತು ಏನು ಬೇಕಾದ್ರೆ ಆಗ್ಬಿಡ್ಬೋದು ಅಲ್ವಾ ಗುರು ಅಂತ ಅನ್ಸ್ಬಿಟ್ಟಿತ್ತು. ಇಂಡಿಯಾ ಅಂತೂ ಓವರ್ಸಿಂದ ರೆಸ್ಟ್ರಿಕ್ಟ್ ಮಾಡೋಕ್ಕಾಗ್ತಿಲ್ಲ. ಬೇಕಾದ್ರೆ ವಿಕೆಟ್ ಎತ್ಬಿಟ್ಟು ರೆಸ್ಟ್ರಿಕ್ಟ್ ಮಾಡು ಅಂದರೆ ಗೆದ್ಬಿಡ್ಬೇಕಾಗಿತ್ತು. 2 ವಿಕೆಟ್ ಇತ್ತು, ಅನ್ಫಾರ್ಚುನೇಟ್ಲಿ ಗೆದ್ರು ಬಿಡಿ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಏನು ಅಲ್ಲಿ ವಿಕೆಟ್ಸ್ ಕಳ್ಕೊಂಬಾರ್ದಾಗಿತ್ತು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಆಸ್ಟ್ರೇಲಿಯಾದವರು ಅದೊಂದು ಸ್ವಲ್ಪ ತಲೆಯಿರಬೇಕು ಅವರಿಗೆ. ಏನು ಅಷ್ಟೊಂದು ವಿಕೆಟ್ಸ್ ಕಳ್ಕೊಳ್ಳೋದು ಟೈಮಿಗೆ ಬರ್ತಾ ಅಲ್ಲಿ ಕೂಪರ್ ಒಂದೆಂಡಲ್ಲಿ ಒಂದು ಪಾಸಿಟಿವ್ ಅಂದರೆ ಕೂಪರ್ ಅವರು ಸ್ಟ್ರಾಂಗ್ ಆಗಿ ಒಂದೆಂಡಲ್ಲಿ ನಿಂತ್ಕೊಂಡಿದ್ರು. ಆರಾಮಾಗಿ ಹೊಡೆದ್ಬಿಟ್ಟು ಬಿಸಾಕ್ತಿದ್ರು ಅಷ್ಟೇ, ಬೇರೆ ಏನೂ ಇಲ್ಲ. ಈ ಮ್ಯಾಚಲ್ಲಿ ಮಜಾ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಒಂಥರ ಒನ್ ಸೈಡ್ ಮ್ಯಾಚನೇ ಗುರು. ಅದೇ ಸ್ವಲ್ಪ 4 ವಿಕೆಟ್ ಬಿದ್ದಾಗ ಒಂದು ಸ್ವಲ್ಪ ಕಮ್ಬ್ಯಾಕ್ ಮಾಡ್ಬೋದು ಅಂತ ಅನಿಸಿತ್ತು. ಆ ಸಿರಾಜಣ್ಣ ಕ್ಯಾಚ್ ಬಿಡ್ತಾ ಇದ್ದಂಗೆ ಅವರು ಕೂಡ ರಿಕವರೇ ಆಗೋಗ್ಬಿಟ್ರು. ನಿಮ್ಗೇನು ಅನಿಸ್ತು ಮಗ? ನನ್ನ ಪ್ರಕಾರ ಮ್ಯಾಚ್ ಎಲ್ಲಿಗೋತ ನಾವು ಬಿಟ್ಟಿದ್ದು ಆ ಸಿರಾಜಣ್ಣ ಕ್ಯಾಚ್ ಡ್ರಾಪ್ ಮಾಡಿದ್ವಲ್ಲ ಅಲ್ಲೇ ನಾವು ಬಿಟ್ವಿ. ಇನ್ ಕೇಸ್ ಏನಾರು ಕ್ಯಾಚ್ ಹಿಡಿದಿತ್ತು ಅಂದರೆ ಅಂಡರ್ ಪ್ರೆಷರ್ ಬಂದ್ಬಿಟ್ರು ಆಸ್ಟ್ರೇಲಿಯಾದವರು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.